ಭಾರತದ ಮೊಟ್ಟಮೊದಲ ಎಸಿ ಸರ್ಕಾರಿ ಶಾಲೆ. ದೇಶದ ಮೊದಲ ಸಂಪೂರ್ಣ ಹವಾನಿಯಂತ್ರಿತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕಟ್ಟಡವು ಕೇರಳದ ಮಲಪ್ಪುರಂ ಪುರಸಭೆಯಲ್ಲಿ ಪೂರ್ಣಗೊಂಡಿದೆ. ಇದರ ಉದ್ಘಾಟನೆ ಮೊಹಮ್ಮದ್ ಬಶೀರ್ ಸಂಸದರಿಂದ. ಈ ಹೊಸ ಹೈಟೆಕ್ ಕಟ್ಟಡ ಸುಮಾರು 100 ವರ್ಷಗಳಷ್ಟು ಹಳೆಯದಾದ ರಚನೆಯನ್ನು ಬದಲಾಯಿಸಿದೆ. ಈ ಶಾಲೆಯು 8 ತರಗತಿ ಕೊಠಡಿಗಳು, ಕಂಪ್ಯೂಟರ್ ಲ್ಯಾಬ್, ಗ್ರಂಥಾಲಯ, ಸಿಬ್ಬಂದಿ ಕೊಠಡಿ ಮತ್ತು ಮುಖ್ಯ ಶಿಕ್ಷಕ ಕೊಠಡಿಯನ್ನು ಹೊಂದಿದ್ದು, ಇವೆಲ್ಲವೂ ಹವಾನಿಯಂತ್ರಿತವಾಗಿದೆ. ಸುಮಾರು 10,000 ಚದರ ಅಡಿ ವಿಸ್ತೀರ್ಣದಲ್ಲಿ ಹರಡಿರುವ 2 ಅಂತಸ್ತಿನ ಕಟ್ಟಡವು ಆಧುನಿಕ FRP ಬೆಂಚುಗಳು ಮತ್ತು ಮೇಜುಗಳಿಂದ ಸಂಪೂರ್ಣವಾಗಿ ಸುಸಜ್ಜಿತವಾಗಿದೆ. ಪ್ರತಿ ಮಹಡಿಯಲ್ಲಿ ಟ್ಯಾಪ್ ವಾಟರ್, ಪ್ರತಿ ತರಗತಿಯಲ್ಲಿ ಡಿಜಿಟಲ್ ಡಿಸ್ಪ್ಲೇ ಸ್ಕ್ರೀನ್ಗಳು ಮತ್ತು ಕ್ಯಾಂಪಸ್ನಾದ್ಯಂತ ಸಂಯೋಜಿತ ಧ್ವನಿ ವ್ಯವಸ್ಥೆಯಂತಹ ಹೆಚ್ಚುವರಿ ಸೌಲಭ್ಯಗಳನ್ನು ಸಹ ಸ್ಥಾಪಿಸಲಾಗಿದೆ. ಇದಲ್ಲದೆ ಪ್ರತಿ ತರಗತಿಯಲ್ಲಿ ಒಂದು ಸಣ್ಣ ಗ್ರಂಥಾಲಯ ಸ್ಥಾಪಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಶೂಗಳು ಅಥವಾ ಚಪ್ಪಲಿಗಳನ್ನು ಇಡಲು ಶೂ ರ್ಯಾಕ್ಗಳನ್ನು ಸ್ಥಾಪಿಸಲಾಗಿದೆ. ಈ ಶಾಲೆಯಲ್ಲಿ ಅತ್ಯಾಧುನಿಕ ಪೀಠೋಪಕರಣಗಳು ಮತ್ತು ಇತರ ಸೌಲಭ್ಯಗಳಿಗಾಗಿ ಸರ್ಕಾರ 5 ಕೋಟಿ ರುಗಳನ್ನು ಖರ್ಚು ಮಾಡಿದೆ.